ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಒಂದು ರೆಸಿಪಿ ಮಾಡ್ತಿದ್ದೇನೆ. ಈ ರೆಸಿಪಿ ನೀವು ಗ್ರೇವಿ ಅಂದರೆ ಡ್ರೈ ಆಲ್ಮೋಸ್ಟ್ ಡ್ರೈ ಥರ ಕೂಡ ತಿನ್ಬಹುದು. ಚಪಾತಿ ಜೊತೆ ಆದರೆ ಅನ್ನ ಜೊತೆ ಯಾವುದಾದ್ರೂ ಜೊತೆ ತಿನ್ಬಹುದು. ಅಥವಾ ನಿಮಗೆ ಫ್ರೈ ಬೇಕಾದರೆ ಅದನ್ನೇ ನೀವು ಫ್ರೈಗೆ ಕನ್ವರ್ಟ್ ಮಾಡಿ ನೀವು ಫ್ರೈ ಕೂಡ ಮಾಡಬಹುದು. ಅದು ಹೇಗೆ ಅಂತ ಹೇಳ್ತೇನೆ ನಾನು. ತುಂಬ ಈಸಿ ಉಂಟು ರೆಸಿಪಿ. ಇದು ಕೂಡ ಯುನೀಕ್ ರೆಸಿಪಿ ನಮ್ಮದು. ಒಮ್ಮೆ ಟ್ರೈ ಮಾಡಿ ನೋಡಿ, ಒಳ್ಳೆ ಆಗ್ತದೆ ಟೇಸ್ಟ್. ಮತ್ತು ನಂದು ಸ್ವಲ್ಪ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ಕೆಮ್ಮೆಲ್ಲ ಉಂಟು. ಹಾಗೆ ಈ ವಿಡಿಯೋನ ಎಂತ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. 2 in 1 ಚಿಕನ್ ರೆಸಿಪಿ. ಅಂದರೆ ಒಂದು ರೆಸಿಪಿಯಲ್ಲಿ ನೀವು 2 ಟೈಪ್ ಚಿಕನನ್ನು ಮಾಡ್ಬೋದು. ಒಂದು ಹೀಗೆ ಡ್ರೈ ರೆಸಿಪಿ, ಚಿಕನ್ ರೆಸಿಪಿ. ಇನ್ನೊಂದು ಇದನ್ನೇ ಬ್ಯಾಟರಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡಲಿಕ್ಕೆ ಒಳ್ಳೆ ಆಗ್ತದೆ. ಎರಡು ಕೂಡ ಟ್ರೈ ಮಾಡಿ ಒಮ್ಮೆ. ಮೊದಲಿಗೆ ಚಿಕನ್ ಮ್ಯಾರಿನೇಷನ್ಗೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಒಂದು 4 ಅಥವಾ 5 ಗ್ರೀನ್ ಚಿಲ್ಲೀಸನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಮತ್ತು ಅರ್ಧ ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಪೌಡರ್ ಹಾಕಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ನಂತರ 2 ಟೀ ಸ್ಪೂನ್ ಸೋಯಾ ಸಾಸ್ ಮತ್ತು 2 ಟೀ ಸ್ಪೂನ್ ಟೊಮೆಟೊ ಕೆಚಪ್. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚಷ್ಟು ಕಲರ್ ಹಾಕಿ ಮತ್ತು 1/2 ಕಪ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ. ಇದನ್ನು ಒಂದು 70% ಅಷ್ಟು ಕುಕ್ ಮಾಡಿ, ಬೇಯಿಸಿ. 1-2 ಸಲ ಮಿಕ್ಸ್ ಮಾಡಿ ಬೇಯಿಸುವಾಗ. ಈಗ ಫ್ರೈ ಮಾಡಲಿಕ್ಕೆ ಒಂದು ಕಪ್ ಅಷ್ಟು ಕಾರ್ನ್ಫ್ಲವರ್ ತೆಗೀರಿ. ಇದಕ್ಕೆ 3 ಟೀ ಸ್ಪೂನ್ ಅಥವಾ 5 ಟೀ ಸ್ಪೂನ್ ಮೈದಾ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಮತ್ತೊಂದು ಅರ್ಧ ಟೀ ಸ್ಪೂನ್ ಫುಡ್ ಕಲರ್, ಯೆಲ್ಲೋ ಫುಡ್ ಕಲರನ್ನು ಹಾಕಿ. ಇದಕ್ಕೆ ಈಗ ಒಂದು ಅರ್ಧ ಟೀ ಸ್ಪೂನ್ ಸೋಡಾ ಪೌಡರ್, ಬೇಕಿಂಗ್ ಸೋಡಾ, ಇದನ್ನು ಹಾಕಿ ಮಿಕ್ಸ್ ಮಾಡಿ. ಒಳ್ಳೆ ಎಲ್ಲ ಮಿಕ್ಸ್ ಆಗಲಿ.
ಎಲ್ಲ ಮಿಕ್ಸ್ ಆದ ನಂತರ ನೀವು ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಬೇಕು. ನೀರು ಹಾಕ್ತಾ ಹಾಕ್ತಾ ನೀವು ಮಿಕ್ಸ್ ಮಾಡಿ ಒಂದು ಚೆನ್ನಾಗಿ ಬ್ಯಾಟರ್ ಬರಲಿ. ತುಂಬ ತೆಳು ಬ್ಯಾಟರ್ ಬೇಡ, ಮೀಡಿಯಂ ಬ್ಯಾಟರ್ ಇದ್ರೆ ಸಾಕು. ಚಿಕನ್ ಅನ್ನು ಇದಕ್ಕೆ ಆ್ಯಡ್ ಮಾಡಿ. ಚಿಕನ್ ಎಲ್ಲ ಡಿಪ್ ಆಗಲಿ ಇದರಲ್ಲಿ. ಎಲ್ಲ ಚಿಕನ್ ಆ್ಯಡ್ ಮಾಡಿದ ನಂತರ ಇದನ್ನು ಮಿಕ್ಸ್ ಮಾಡಿ. ಮಸಾಲ ಚೆನ್ನಾಗಿ ಕೋಟ್ ಮಾಡಿ ಇದಕ್ಕೆ. ಈಗ ಇದನ್ನು ಡೀಪ್ ಫ್ರೈ ಮಾಡಿ. ಎರಡು ಸೈಜ್ ಕಲರ್ ಚೇಂಜ್ ಆಗೋ ತನಕ ಡೀಪ್ ಫ್ರೈ ಮಾಡಿ. ಎಷ್ಟು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಇದನ್ನು ತೆಗೆದು ಮತ್ತು ಸರ್ವ್ ಮಾಡಿ. ಇದನ್ನೊಮ್ಮೆ ಟ್ರೈ ಮಾಡಿ, ಎರಡು ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ. ನಮ್ಮದು ಎರಡು ಟೈಪ್ ಚಿಕನ್ ರೆಸಿಪಿ ರೆಡಿಯಾಗಿದೆ. ಇದು ನೀವು ಚಪಾತಿ, ಪರೋಟ, ರೈಸ್ ಜೊತೆ ತಿನ್ಬೋದು. ಸ್ವಲ್ಪ ಗ್ರೇವಿ ಇರ್ತದಲ್ವಾ, ಮತ್ತು ಫ್ರೈ ಹೇಗೂ ತಿನ್ಬೋದು ನಿಮಗೆ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಬೆಲ್ ಐಕನನ್ನು ಒತ್ತಲಿಕ್ಕೆ ಮರಿಬೇಡಿ, ಯಾಕೆಂದರೆ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಸಿಗ್ತದೆ. ಥ್ಯಾಂಕ್ ಯು.